Hello everyone, welcome you all to the digital electronics class. Today we will be discussing the session 1 of unit 1 IC logic families. So these are the contents of this session. We will be discussing IC logic families and the definitions of threshold voltage, propagation delay, power dissipation. So coming to the definition of IC logic families, we can define IC logic families as a logic family indicate the type of logic circuit used in the IC. Here the full form of IC is integrated circuit. ನಾವು ಯೂಶ್ವಲಿ ನಮ್ಮ ಮೊಬೈಲ್ಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ನೋಡಿರ್ತೀವಿ. ಸೊ ಲಾಜಿಕ್ ಫ್ಯಾಮಿಲಿ ಇಂಡಿಕೇಟ್ ದ ಟೈಪ್ ಆಫ್ ಲಾಜಿಕ್ ಸರ್ಕ್ಯೂಟ್ ಯೂಸ್ಡ್ ಇನ್ ದ ಐ ಸಿ ಒಳಗಡೆ ಯಾವ ಟೈಪ್ ಆಫ್ ಲಾಜಿಕ್ ಸರ್ಕ್ಯೂಟ್ನ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಲಾಜಿಕ್ ಫ್ಯಾಮಿಲೀಸ್ ಅಂತ ಹೇಳ್ತೀವಿ. ಎ ಸರ್ಕ್ಯೂಟ್ ಕಾನ್ಫಿಗರೇಷನ್ ಆರ್ ದ ಅರೇಂಜ್ಮೆಂಟ್ ಆಫ್ ಸರ್ಕ್ಯೂಟ್ ಎಲಿಮೆಂಟ್ಸ್ ಇನ್ ಎ ಸ್ಪೆಷಲ್ ಮ್ಯಾನರ್ ವಿಲ್ ರಿಸಲ್ಟ್ ಇನ್ ಎ ಪರ್ಟಿಕ್ಯುಲರ್ ಲಾಜಿಕ್ ಫ್ಯಾಮಿಲಿ. ಒಂದು ಸರ್ಕ್ಯೂಟ್ ಒಳಗೆ ಯಾವ ಟೈಪ್ ಆಫ್ ಕಾಂಪೊನೆಂಟ್ಸ್ನ ಯಾವ ರೀತಿ ನಾವು ಕಾನ್ಫಿಗರೇಷನ್ ಮಾಡಿರ್ತೀವಿ ಅಥವಾ ಯಾವ ಟೈಪ್ ಆಫ್ ನಾವು ಅರೇಂಜ್ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಆರ್ ಸಿ ಸರ್ಕ್ಯೂಟ್ಸ್ ಬಂದರೆ ನಾವು ರೆಸಿಸ್ಟೆನ್ಸ್ ಮತ್ತು ಕೆಪಾಸಿಟರ್ಗಳನ್ನ ಯೂಸ್ ಮಾಡ್ತೀವಿ. ಆ ಥರ ಎಲ್ ಸಿ ಸರ್ಕ್ಯೂಟ್ಸ್ ಬಂದರೆ ನಾವು ಇಂಡಕ್ಟರ್ ಮತ್ತು ಕೆಪಾಸಿಟರ್ಗಳನ್ನ ಯೂಸ್ ಮಾಡ್ತೀವಿ. ಅದನ್ನು ಬೇರೆ ಬೇರೆ ಫ್ಯಾಷನಲ್ಲಿ ನಾವು ಕಾಂಪೊನೆಂಟ್ಗಳನ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಯಾವ ರೀತಿ ನಾವು ಕಾಂಪೊನೆಂಟ್ಸ್ಗಳನ್ನ ಕನೆಕ್ಟ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಅದು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ನ ಮಾಡುತ್ತೆ. ಸೊ ಅದೇ ರೀತಿ ಇಲ್ಲಿ ಯಾವ ಟೈಪ್ ಆಫ್ ನಾವು ಸರ್ಕ್ಯೂಟ್ ಎಲಿಮೆಂಟ್ಗಳನ್ನ ಅರೇಂಜ್ ಮಾಡಿದ್ದೀವಿ ಇದ್ರ ಮೇಲೆ ನಾವು ಅದು ಯಾವ ಲಾಜಿಕ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ ಅಂತ ಹೇಳ್ಬೋದು, ಯಾವ ಲಾಜಿಕ್ ಫ್ಯಾಮಿಲಿನ ಹೊಂದಿದೆ ಅಂತ ಅನ್ನೋದನ್ನು ನಾವು ಹೇಳ್ಬೋದಾಗುತ್ತೆ. ದ ಸೆಟ್ ಆಫ್ ಡಿಜಿಟಲ್ ಐಸಿಸ್ ಬಿಲಾಂಗಿಂಗ್ ಟು ದ ಸೇಮ್ ಲಾಜಿಕ್ ಫ್ಯಾಮಿಲಿ ಆರ್ ಎಲೆಕ್ಟ್ರಿಕಲಿ ಕಂಪ್ಯಾಟಿಬಲ್ ವಿತ್ ಈಚ್ ಅದರ್. ಅಂದ್ರೇನು, ಯಾವ ಡಿಜಿಟಲ್ ಐ ಸಿಗಳು ಒಂದೇ ಲಾಜಿಕ್ ಫ್ಯಾಮಿಲಿನ ಹೊಂದಿರ್ತವೆ ಅದು ಎಲೆಕ್ಟ್ರಿಕಲಿ ಕಂಪ್ಯಾಟಿಬಲ್ ಅಂತಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ರೆಪ್ರೆಸೆಂಟೇಷನ್ ಆಗಲಿ ಡೇಟಾ ಟ್ರಾನ್ಸ್ಮಿಷನ್ ಆಗಲಿ ಒಂದೇ ರೀತಿ ಇರ್ಬೋದು. ಅಂದರೆ ಒಂದಿಂದ ಇನ್ನೊಂದು ಐ ಸಿಗೆ ನಾವು ಈಸಿಯಾಗಿ ಡೇಟಾ ಟ್ರಾನ್ಸ್ಫರ್ ಮಾಡ್ಬೋದು ವಿತೌಟ್ ಎನಿ ಅದರ್ ಐಸಿಸ್ ಆರ್ ವಿತೌಟ್ ಎನಿ ಚೇಂಜಿಂಗ್ ಇನ್ ದ ವೋಲ್ಟೇಜ್ ಲೆವೆಲ್ಸ್ ಆ್ಯಂಡ್ ಆಲ್. ಸೊ ಎಲೆಕ್ಟ್ರಿಕಲಿ ಕಂಪ್ಯಾಟಿಬಲ್ ಅಂತಂದರೆ ವೋಲ್ಟೇಜ್ ಸ್ಟ್ರೆಂತ್ ಆಗಲಿ ಅಥವಾ ಡೇಟಾ ರೆಪ್ರೆಸೆಂಟೇಷನ್ ಆಗಲಿ ಒಂದೇ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಡಯಾಗ್ರಾಮಲ್ಲಿ ನಾವೇನು ಮಾಡಿದ್ದೀವಿ, ಎರಡು ಚಿತ್ರಗಳನ್ನ ತೋರಿಸಿದ್ದೀವಿ. ಇದರಲ್ಲಿ ಎಡಗಡೆ ಇರೋಂಥ ಚಿತ್ರ ಒಂದು ಟೈಪ್ ಆಫ್ ಐ ಸಿ, ಆ ಥರ ಬಲಗಡೆ ಇರೋಂಥ ಚಿತ್ರದಲ್ಲಿ ಒಂದು ಟೈಪ್ ಆಫ್ ಐ ಸಿನ ತೋರಿಸಿದ್ದೀವಿ. ಸೊ ಇಲ್ಲಿ ಎಡಗಡೆ ಇರೋಂಥ ಚಿತ್ರದಲ್ಲಿ ಈ ಐ ಸಿನೆಲ್ಲ ಆಲ್ರೆಡಿ ನಾವು ಸಾಲ್ಡ್ರಿಂಗ್ ಮಾಡಿಬಿಟ್ಟು ಒಂದು ಪಿ ಸಿ ಬಿ ಬೋರ್ಡ್ನಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮೊಬೈಲ್ ಫೋನ್ ಯೂಸ್ ಮಾಡಿದ್ರೆ ಪ್ರೊಸೆಸರ್ಗಳಿರ್ಬೋದು, ಅಥವಾ ಇಮೇಜ್ನ ಪ್ರೋಸೆಸ್ ಮಾಡೋದಕ್ಕೆ ಒಂದು ಐ ಸಿ ಇರುತ್ತೆ, ವಾಯ್ಸ್ನ ಪ್ರೋಸೆಸ್ ಮಾಡೋದಕ್ಕೆ ಒಂದು ಐ ಸಿ ಇರುತ್ತೆ. ಆ ಥರ ನಾವು ಕಂಪ್ಯೂಟರ್ಗಳಲ್ಲಿ ನಮ್ಮ ಮದರ್ ಬೋರ್ಡ್ಗಳು ತೊಗೊಂಡ್ರೆ ಮದರ್ ಬೋರ್ಡ್ಗಳಲ್ಲಿ ಸುಮಾರು ಟೈಪ್ ಆಫ್ ಐ ಸಿಗಳು ಇರ್ತವೆ ಬೇರೆ ಬೇರೆ ಫಂಕ್ಷನ್ ಮಾಡೋದಕ್ಕೆ. ಅದೇ ರೀತಿ ನಾವಿಲ್ಲಿ ಏನು ಬಲಗಡೆ ಐ ಸಿಗಳು ತೋರಿಸಿದ್ದೀವಿ, ಇದು ಕೂಡ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ಸೊ ಒಂದು ಐ ಸಿ ಒಳಗೆ ನಾವು ನೋಡಿದ್ರೆ ಒಳಗಡೆ ಏನಿರುತ್ತೆ ಅಂತಂದರೆ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಗಳನ್ನ ಕನೆಕ್ಟ್ ಮಾಡಿರ್ತಾರೆ. ಈ ಟ್ರಾನ್ಸಿಸ್ಟರ್ಗಳನ್ನ ಹೇಗೆ ಕನೆಕ್ಟ್ ಮಾಡಿರ್ತಾರೆ ಅಂತ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಆಗಬೇಕು, ನಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಪರೇಷನ್ ಆಗಬೇಕು. ಆ ರೀತಿ ನಾವೇನು ಮಾಡಿರ್ತೀವಿ, ಟ್ರಾನ್ಸಿಸ್ಟರ್ಗಳನ್ನ ಕನೆಕ್ಟ್ ಮಾಡಿರ್ತೀವಿ. ಟ್ರಾನ್ಸಿಸ್ಟರ್ನ ರೆಸಿಸ್ಟರ್ ಆಗಿ ಯೂಸ್ ಮಾಡಿರ್ತಾರೆ, ಟ್ರಾನ್ಸಿಸ್ಟರ್ನ ಕೆಪಾಸಿಟರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಟ್ರಾನ್ಸಿಸ್ಟರ್ನ ಡಯೋಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈ ಎಲ್ಲ ಕಾಂಪೊನೆಂಟ್ಗಳನ್ನ ನಾವು ಹೇಗೆ ಸರ್ಕ್ಯೂಟ್ ಕಾಂಪೊನೆಂಟ್ಗಳನ್ನ ಕನೆಕ್ಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಆಂಪ್ಲಿಫೈರ್ ಸರ್ಕ್ಯೂಟ್ ಮಾಡಬೇಕು ಅಂತಂದರೆ ರೆಸಿಸ್ಟೆನ್ಸು, ಕೆಪಾಸಿಟೆನ್ಸು, ಟ್ರಾನ್ಸಿಸ್ಟರ್ನ ಏನೋ ಒಂದು ಸಮ್ ಫ್ಯಾಷನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಅದೇ ರೀತಿ ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಳಗಡೆಗೆ ಫ್ಯಾಬ್ರಿಕೇಷನ್ ಟೆಕ್ನಿಕ್ ಯೂಸ್ ಮಾಡಿ. ಫ್ಯಾಬ್ರಿಕೇಷನ್ ಅಂತಂದರೆ ಸಿಲಿಕಾನ್ ಮೆಟೀರಿಯಲ್ನ ಯೂಸ್ ಮಾಡಿಬಿಟ್ಟು ಅದರಲ್ಲೇ ಅವರು ಟ್ರಾನ್ಸಿಸ್ಟರ್ಗಳನ್ನ ಯೂಸ್ ಮಾಡಿ ಅದನ್ನು ಒಂದಕ್ಕೊಂದು ಕನೆಕ್ಟ್ ಮಾಡೋಂಗೆ ಮಾಡಿರ್ತವೆ. ಅದೇ ಟ್ರಾನ್ಸಿಸ್ಟರ್ನ ನಾವು ರೆಸಿಸ್ಟರ್ ಆಗಿ ಕನೆಕ್ಟ್ ಮಾಡ್ಕೋಬೋದು, ಅದೇ ಟ್ರಾನ್ಸಿಸ್ಟರ್ ನಾವು ಕೆಪಾಸಿಟರ್ ಆಗಿ ಕನೆಕ್ಟ್ ಮಾಡ್ಕೋಬೋದು, ಅಥವಾ ಟ್ರಾನ್ಸಿಸ್ಟರ್ ಆಗಿ ಕನೆಕ್ಟ್ ಮಾಡ್ಕೋಬೋದು. ಅದೇ ಆಂಪ್ಲಿಫೈರ್ ಸರ್ಕ್ಯೂಟ್ನ ಈ ಒಂದೇ ಒಂದು ಐ ಸಿ ಒಳಗಡೆ ಕೂಡ ನಾವು ಮಾಡ್ಬೋದಾಗಿರುತ್ತೆ. ಅದು ಈ ಡಯಾಗ್ರಾಮ್ಗಳಲ್ಲಿ ತೋರಿಸ್ತೀವಿ. ಸೊ ಇದೆರಡು ಬೇರೆ ಬೇರೆ ಐ ಸಿಗಳು. ಇಲ್ಲಿ ನಮ್ಮ ನಂಬರ್ ಆಫ್ ಪಿನ್ಸ್ಗಳಿರ್ತವೆ. ಸೊ ಈ ನಾವು ಪಿನ್ಸ್ಗಳನ್ನ ಕೌಂಟ್ ಮಾಡ್ಕೋಬೋದು. ಈ ಐ ಸಿನಲ್ಲಿ ಫಾರ್ ಎಕ್ಸಾಂಪಲ್ 7 ಪಿನ್ಸ್ ಈ ಕಡೆ ಇದೆ, 7 ಪಿನ್ಸ್ ಈ ಕಡೆ ಇದೆ, 14 ಪಿನ್ ಐ ಸಿ ಇರ್ಬೋದು. ಅಥವಾ ಈ ಐ ಸಿನಲ್ಲಿ 10 ಪಿನ್ಸ್ ಈ ಕಡೆ, 10 ಪಿನ್ಸ್ ಈ ಕಡೆ, ಟೋಟಲ್ 20 ಪಿನ್ಸ್ ಇರ್ಬೋದು. ಸೊ ಬೇರೆ ಬೇರೆ ಐ ಸಿಗಳು ಬೇರೆ ಬೇರೆ ಫಂಕ್ಷನ್ಗಳಿಗೆ ಯೂಸ್ ಮಾಡ್ತೀವಿ. ಸೊ ಈ ಐ ಸಿಗಳೇನಾದ್ರು ಒಂದೇ ಲಾಜಿಕ್ ಫ್ಯಾಮಿಲಿಯಲ್ಲಿದ್ದರೆ ಅವು ಎಲೆಕ್ಟ್ರಿಕಲಿ ಕಂಪ್ಯಾಟಿಬಲ್ ಇರುತ್ತೆ. ಅಂದರೆ ಈ ಐ ಸಿಯಿಂದ ಈ ಐ ಸಿಗೆ ನಾವು ಈಸಿಯಾಗಿ ಡೇಟಾ ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ವೋಲ್ಟೇಜ್ ರೆಪ್ರೆಸೆಂಟೇಷನ್ ರಿಕ್ವೈರ್ಡ್ ಫಾರ್ ದ ರೆಪ್ರೆಸೆಂಟೇಷನ್ ಆಫ್ ಬೈನರಿ ವ್ಯಾಲ್ಯೂಸ್ ಇನ್ ದಿಸ್ ಐ ಸಿ ಈ ಸೇಮ್ ಆಸ್ ದಟ್ ಆಫ್ ದಿಸ್. ಅದನ್ನು ಎಲೆಕ್ಟ್ರಿಕಲಿ ಕಂಪ್ಯಾಟಿಬಲ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. Now we shall see the important characteristics of these ICs.
ಸೊ ಯಾವ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟ್ ಇದೆ ಇಂಟಿಗ್ರೇಟೆಡ್ ಸರ್ಕ್ಯೂಟಲ್ಲಿ ನಮಗೆ ಅಂತ ಹೇಳಿದ್ರೆ ಥ್ರೆಶೋಲ್ಡ್ ವೋಲ್ಟೇಜ್, ಪ್ರಾಪಗೇಷನ್ ಡಿಲೇ, ಪವರ್ ಡಿಸಿಪೇಷನ್, ನಾಯ್ಸ್ ಮಾರ್ಜಿನ್, ಲಾಜಿಕ್ ವೋಲ್ಟೇಜ್ ಲೆವೆಲ್, ಫ್ಯಾನ್ ಇನ್, ಫ್ಯಾನ್ ಔಟ್, ಸ್ಪೀಡ್, operating temperature, positive and negative logic. So these are the some of the characteristics that we will going to discuss in this session. So coming to the first definition, we will be having a threshold voltage. Threshold voltage anta andre ಏನು ಅಂತ ಅಂದ್ಬಿಟ್ಟು, so ಇದು one characteristic of digital IC. The threshold voltage is defined as that voltage at the input of a gate which causes a change in the state of the output from one logic level to another or one logic level to other ಅಂತ ಹೇಳ್ತೀವಿ. ಸೊ ಏನಂಗಂತ ಅಂದರೆ ಥ್ರೆಶೋಲ್ಡ್ ವೋಲ್ಟೇಜ್ ಇಸ್ ಡಿಫೈನ್ಡ್ ಆ್ಯಸ್ ದಟ್ ವೋಲ್ಟೇಜ್ ಅಟ್ ದ ಇನ್ಪುಟ್. ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಅಂದ್ರೇನು, ಇನ್ಪುಟ್ಟಲ್ಲಿ ಯಾವ ವೋಲ್ಟೇಜ್ ಕೊಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಇದು ಒಂದು ಗೇಟ್ನ ನಾನು ತೋರಿಸಿದ್ದೀನಿ, ಇದನ್ನು ಒಂದು ಗೇಟ್ ಅಂತ ಹೇಳ್ತಾರೆ. ಯೂಶ್ವಲಿ ಇದನ್ನು ಇನ್ವರ್ಟರ್ ಗೇಟ್ ಅಂತ ಹೇಳ್ತೀವಿ ಅಥವಾ ನಾಟ್ ಗೇಟ್ ಅಂತ ಹೇಳ್ತೀವಿ. ನಾಟ್ ಗೇಟ್ ಫಂಕ್ಷನ್ ಏನು ಮಾಡುತ್ತೆ ಅಂತಂದರೆ, ಏನು ಇನ್ಪುಟ್ ಕೊಡ್ತೀರೋ ಅದರ ಉಲ್ಟಾ ಔಟ್ಪುಟ್ ಬರಬೇಕು, ಕಾಂಪ್ಲಿಮೆಂಟ್ ಮಾಡುತ್ತೆ ಇದು. ಫಾರ್ ಎಕ್ಸಾಂಪಲ್ ಇನ್ಪುಟ್ ನೀವು 0 ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ, 1 ಬರುತ್ತೆ. ಸೊ ನಾವು ಬೈನರಿ ಸರ್ಕ್ಯೂಟ್ಸಲ್ಲಿ ಅಥವಾ ಯಾವುದೇ ಇಂಟಿಗ್ರೇಟೆಡ್ ಸರ್ಕ್ಯೂಟು, ಡಿಜಿಟಲ್ ಸರ್ಕ್ಯೂಟ್ಸ್ ತೊಗೊಂಡ್ರೆ ಅದರಲ್ಲಿ ನಾವು ಡೇಟಾ ರೆಪ್ರೆಸೆಂಟೇಷನ್ನ ಯಾವ ನಂಬರ್ ಸಿಸ್ಟಮ್ ಯೂಸ್ ಮಾಡ್ತೀವಿ ಅಂದರೆ ಬೈನರಿ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಬೈನರಿ ನಂಬರ್ ಸಿಸ್ಟಮ್ ಅಂತಂದ್ರೇನು, ವಿ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 2 numbers. ಒನ್ ಈಸ್ ಬೈನರಿ 0, ಅನದರ್ ಒನ್ ಈಸ್ ಬೈನರಿ 1. ಸೊ ಓನ್ಲಿ ಯೂಸಿಂಗ್ ದೀಸ್ 2 numbers ವಿ ಕ್ಯಾನ್ ಏಬಲ್ ಟು ಡೂ ದ ಆಪರೇಷನ್. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಇನ್ಪುಟ್, ಇದು ಎ ಅಂತ ಏನು ಎಂಡ್ ಇದೆ ಇದನ್ನು ಇನ್ಪುಟ್ ಅಂತ ಹೇಳ್ತೀವಿ, ಝೆಡ್ ಅಂತ ಇರೋದನ್ನು ಔಟ್ಪುಟ್ ಅಂತ ಹೇಳ್ತೀವಿ. ನೀವೇನಾದರೂ ಇಲ್ಲಿ ಬೈನರಿ 0 ವೋಲ್ಟೇಜ್ನ ಅಪ್ಲೈ ಮಾಡಿದರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಬೈನರಿ 1 ಹಿಯರ್. ಆ್ಯಂಡ್ ಇಫ್ ಯು ಅಪ್ಲೈ ಬೈನರಿ 1 ಹಿಯರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಬೈನರಿ 0 ಹಿಯರ್. 1 ಕೊಟ್ಟರೆ 0 ಬರುತ್ತೆ, 0 ಕೊಟ್ಟರೆ ಔಟ್ಪುಟ್ಟಲ್ಲಿ 1 ಬರುತ್ತೆ. ಇದನ್ನು ಇನ್ಪುಟ್ ಅಂತ ಹೇಳ್ತೀವಿ, ಇದನ್ನು ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಇದು ಒಂದು ಫಂಕ್ಷನ್ ಮಾಡುತ್ತೆ. ಇದಕ್ಕೆ ಇನ್ವರ್ಟರ್ ಅಂತ ಹೇಳ್ತೀವಿ ಅಥವಾ ನಾಟ್ ಗೇಟ್ ಅಂತ ಹೇಳ್ತೀವಿ. ನಾಟ್ ಅಂತಂದರೆ ಕಾಂಪ್ಲಿಮೆಂಟ್ ಆಗೋದು, ಉಲ್ಟಾ ಆಗಬೇಕು. ನಮಗೆ 0 ಕೊಟ್ಟರೆ 1 ಬರಬೇಕು, 1 ಕೊಟ್ಟರೆ 0 ಬರಬೇಕು. ಅದಕ್ಕೆ ಅದನ್ನು ಇನ್ವರ್ಷನ್ ಅಂತ ಅಥವಾ ಇನ್ವರ್ಟರ್ ಅಂತ ಕೂಡ ನಾವು ಇದರಲ್ಲಿ ಹೇಳ್ತೀವಿ. ಸೊ ಥ್ರೆಶೋಲ್ಡ್ ವೋಲ್ಟೇಜ್ ಅಂದರೆ ಏನಾಗಾದರೆ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದಟ್ ವೋಲ್ಟೇಜ್ ಅಟ್ ದ ಇನ್ಪುಟ್. ವೋಲ್ಟೇಜನ್ನ ಇನ್ಪುಟ್ಟಲ್ಲಿರೋ ವೋಲ್ಟೇಜ್ ಅದು, ವಿಚ್ ಕಾಸಸ್ ಎ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಔಟ್ಪುಟ್ ಫ್ರಮ್ ಒನ್ ಲಾಜಿಕ್ ಲೆವೆಲ್ ಟು ಅನದರ್ ಲಾಜಿಕ್ ಲೆವೆಲ್. ಇದನ್ನು ಅಪ್ಲೈ ಮಾಡಿದಾಗ ಏನಾಗಬೇಕು, ಔಟ್ಪುಟ್ ಸ್ಟೇಟ್ ಚೇಂಜ್ ಆಗಬೇಕು. ಫಾರ್ ಎಕ್ಸಾಂಪಲ್ ಈ ನಾಟ್ ಗೇಟಲ್ಲಿ ನಾನೇನು ಹೇಳಿದೆ, 0 ಏನಾದರೂ ನೀವು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನಾಗುತ್ತೆ, 1 ಆಗುತ್ತೆ. ಇನಿಷಿಯಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೀವೇನು ಕೊಟ್ಟಿರಲ್ಲ, ಇನ್ಪುಟ್ ಕೊಟ್ಟಿರಲ್ಲ, ಔಟ್ಪುಟ್ ನೋಡ್ತಿರಲ್ಲ. ಸೊ ಇನ್ಪುಟ್ 0 ಅಂತ ಇರುತ್ತೆ, ಔಟ್ಪುಟ್ ಕೂಡ 0 ಇರುತ್ತೆ. ಸೊ ಯಾಕಂದ್ರೆ ನಾವೇನೋ ಇನ್ಪುಟ್ ಕೊಟ್ಟಿಲ್ಲ, ಏನೋ ಔಟ್ಪುಟ್ ಬರ್ತಿಲ್ಲ ಮುಂಚೆ. ಸೊ ಈಗ ನಾವೇನಾದರೂ ಇನ್ಪುಟ್ ಏನಾದರೂ ಇಲ್ಲಿ 0 ಕೊಟ್ಟರೆ, ಏನೋ ಕನೆಕ್ಟ್ ಮಾಡಿಲ್ಲ ಅಂದರೆ ಏನೂ ಇನ್ಪುಟ್ ಇರೋದಿಲ್ಲ, ಏನೂ ಔಟ್ಪುಟ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವೇನಾದರೂ ಈ ಇನ್ಪುಟ್ ಟರ್ಮಿನಲ್ಗೆ 0 ಅಂತ ಏನಾದ್ರು ಒಂದು ಇನ್ಪುಟ್ ಕೊಟ್ಟರೆ ದೆನ್ ಔಟ್ಪುಟ್ ಏನಾಗುತ್ತೆ, ಇದು 1 ಆಗುತ್ತೆ. ಅಂದರೆ ಮುಂಚೆ ಏನಿತ್ತು ಇದರಲ್ಲಿ 0 ಇತ್ತು, 0 ಇಂದ ಏನಾಯಿತು ಇವಾಗ 1ಗೆ ಚೇಂಜ್ ಆಯಿತು. ಮುಂಚೆ 0 ಇತ್ತು, ಈಗ ಇದು 1 ಆಯಿತು. ಸೊ ದೆರ್ ಈಸ್ ಎ ಚೇಂಜ್ ಇನ್ ದ ಸ್ಟೇಟ್ ಫ್ರಮ್ 0 to 1. ಅಥವಾ ನೀವೇನಾದರೂ ಇನ್ಪುಟ್ 1 ಕೊಟ್ಟರೆ ಇಲ್ಲಿ ಏನಾಗುತ್ತೆ, ನಮಗಿಲ್ಲಿ ಔಟ್ಪುಟ್ ಏನು ಬರುತ್ತೆ, 0 ಬರುತ್ತೆ. ಮುಂಚೆ ಏನಾದರೂ ಇನಿಷಿಯಲ್ ಸ್ಟೇಟ್ 1 ಇತ್ತು ಅಂತಂದರೆ ಈಗ ಏನಾಯಿತು, ಔಟ್ಪುಟ್ಟು 0 ಆಯಿತು. ಅಂತಂದರೆ ಔಟ್ಪುಟ್ ಸ್ಟೇಟ್ ಏನಾಗ್ತಾ ಇದೆ, ಇಲ್ಲಿ ಚೇಂಜ್ ಆಗ್ತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಿರೋದು, ವಿಚ್ ಕಾಸಸ್ ಎ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಔಟ್ಪುಟ್ ಫ್ರಮ್ ಒನ್ ಲಾಜಿಕ್ ಲೆವೆಲ್ ಟು ಅನದರ್ ಲಾಜಿಕ್ ಲೆವೆಲ್. ಒನ್ ಲಾಜಿಕ್ ಲೆವೆಲ್ ಟು ಅನದರ್ ಲಾಜಿಕ್ ಲೆವೆಲ್ ಅಂತ ಅಂದ್ರೇನು, 0 to 1. 0ನ ಒಂದು ಲಾಜಿಕ್ ಲೆವೆಲ್ ಅಂತ ಹೇಳ್ತೀವಿ, 1 ಅನ್ನೋದನ್ನು ಒಂದು ಲಾಜಿಕ್ ಲೆವೆಲ್ ಅಂತ ಹೇಳ್ತೀವಿ. ಈ 0 to 1 ಆಗೋದನ್ನು ನಾವೇನಂತ ಹೇಳ್ತೀವಿ, ಚೇಂಜಿಂಗ್ ದ ಸ್ಟೇಟ್ ಫ್ರಮ್ ಒನ್ ಲಾಜಿಕ್ ಲೆವೆಲ್ ಟು ಅನದರ್ ಲಾಜಿಕ್ ಲೆವೆಲ್ ಅಂತ ಹೇಳ್ತೀವಿ. ಇದು ನಾವೇನಂತ ಹೇಳ್ತೀವಿ, ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ನಾವೇನು ಅರ್ಥ ಮಾಡ್ಕೋಬೋದು, ಥ್ರೆಶೋಲ್ಡ್ ವೋಲ್ಟೇಜ್ ಅಂತಂದರೆ ವೋಲ್ಟೇಜ್ ರಿಕ್ವೈರ್ಡ್ ಅಟ್ ದ ಇನ್ಪುಟ್ ವಿಚ್ ಕಾಸಸ್ ದ ಚೇಂಜ್ ಇನ್ ದ ಔಟ್ಪುಟ್. ಔಟ್ಪುಟ್ನ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಚೇಂಜ್ ಆಗೋದಕ್ಕೆ ಎಷ್ಟು ಇನ್ಪುಟ್ ವೋಲ್ಟೇಜ್ ಬೇಕು, ದಟ್ ವೋಲ್ಟೇಜ್ ಈಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್ ವೋಲ್ಟೇಜ್. ಸೊ ವಿ ಕ್ಯಾನ್ ಒನ್ಸ್ ಅಗೇನ್ ಡಿಫೈನ್ ವಾಟ್ ಡು ಯು ಮೀನ್ ಬೈ ಥ್ರೆಶೋಲ್ಡ್ ವೋಲ್ಟೇಜ್. Threshold voltage is defined as that voltage at the input of the gate, which causes change in the state of the output. It causes change in the state of the output from one logic level to another logic level. If the initial state is 0 here, it should change to 1, or if the initial state is 1 here, it must change to 0. So this change in the state is caused because of the input voltage, and that minimum input voltage is called as threshold voltage here. ಸೊ ಇಲ್ಲಿ ನಾವು ಒಂದೇ ಒಂದು ಗೇಟ್ ತೋರಿಸಿದ್ದೀವಿ, ಇದರಲ್ಲಿ ಒಂದು ಇನ್ಪುಟ್ ಇದೆ ಮತ್ತು ಒಂದು ಔಟ್ಪುಟ್ ಇದೆ. ಕೆಲವು ಗೇಟ್ಗಳಲ್ಲಿ ಏನಾಗುತ್ತೆ, ಸುಮಾರು ಇನ್ಪುಟ್ ಇರುತ್ತೆ, ಒಂದೇ ಇನ್ಪುಟ್ ಇರಬೇಕಂತ ಇಲ್ಲ. ಯೂಶ್ವಲಿ ಔಟ್ಪುಟ್ಟು ಒಂದೇ ಇರುತ್ತೆ ನಮಗೆ ಎಲ್ಲ ಗೇಟ್ಗಳಿಗೂ. ಇನ್ಪುಟ್ಟು ಕೆಲವುದಕ್ಕೆ 2 ಇರ್ಬೋದು, ಕೆಲವುದಕ್ಕೆ 3 ಇರ್ಬೋದು, ಕೆಲವುದಕ್ಕೆ 4 ಇರ್ಬೋದು, ಆ ಥರ ಎಷ್ಟಾದರೂ ಇನ್ಪುಟ್ಗಳು ಇರ್ಬೋದು. ಇದು ಒನ್ ಟೈಪ್ ಆಫ್ ಗೇಟ್. ಇದು ಬೇರೆ ಗೇಟಲ್ಲಿ ಬೇರೆ ಟೈಪ್ ಆಫ್ ಇನ್ಪುಟ್ಸು ಇರ್ಬೋದು. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಥ್ರೆಶೋಲ್ಡ್ ವೋಲ್ಟೇಜ್. ವಿ ಶಾಲ್ ಗೋ ಟು ದ ನೆಕ್ಸ್ಟ್ ಡೆಫಿನೇಷನ್, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪಗೇಷನ್ ಡಿಲೇ. ಏನು ಪ್ರಾಪಗೇಷನ್ ಡಿಲೇ ಅಂತಂದರೆ, ಎ ಪಲ್ಸ್ ಥ್ರೂ ಎ ಗೇಟ್
takes a certain amount of time to propagate from input to output. ಎ ಪಲ್ಸ್ ಥ್ರೂ ಎ ಗೇಟ್. ನಾನೇನು ಹೇಳಿದೆ ನಿಮಗೆ, ಇದು ಒಂದು ಲಾಜಿಕ್ ಗೇಟು. ಇದರಲ್ಲಿ ಏನಾದರೂ ಇನ್ಪುಟ್ ಕೊಟ್ಟರೆ, ಇನ್ಪುಟ್ ಅಂದರೆ ನಾವು ಡಿಜಿಟಲಲ್ಲಿ ಹೇಗೆ ಇನ್ಪುಟ್ ಕೊಡ್ತೀವಿ, ಇಲ್ಲ 0 ಅಂತ ಇನ್ಪುಟ್ ಕೊಡಬೇಕು, ಇಲ್ಲ 1 ಅಂತ ಇನ್ಪುಟ್ ಕೊಡಬೇಕು. ಸೊ 0 ಇನ್ಪುಟ್ 1 ಇನ್ಪುಟ್ ಅಂತ ಅಂದ್ರೇನು, ಬೈನರಿ 0 ಆ್ಯಂಡ್ ಬೈನರಿ 1 ಅಂತ ಅಂದ್ಬಿಟ್ಟು. ಸೊ ಬೈನರಿ 0 ಅಂತ ಅಂದರೆ ಅದನ್ನು 0 ವೋಲ್ಟೇಜಲ್ಲಿ ಅಥವಾ ಯಾವ್ದಾದ್ರು ಕೆಲವು ಸಮ್ ಮಿನಿಮಮ್ ವೋಲ್ಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲೆಸ್ ದ್ಯಾನ್ 2 ವೋಲ್ಟ್ಸ್ ಇತ್ತು ಅಂತ ಅಂದರೆ ಅದನ್ನು 0 ವೋಲ್ಟೇಜ್ ಅಥವಾ ಬೈನರಿ 0 ಅಂತ ತೊಗೋತೀವಿ. ಮೋರ್ ದೆನ್ 3 ವೋಲ್ಟ್ಸ್ ಇತ್ತು ಅಂತ ಅಂದರೆ ಅದನ್ನು ಬೈನರಿ 1 ಅಂತ ತೊಗೋತೀವಿ. ಸೊ ಅದನ್ನು ಯೂಶಲಿ ನಾವು ಯಾವ ಟೈಪಲ್ಲಿ ಅಪ್ಲೈ ಮಾಡ್ತೀವಿ ಅಂತಂದರೆ ಪಲ್ಸ್ ಶೇಪಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಪಲ್ಸ್ ನಮಗೆ ಗೊತ್ತಿದೆ. ಪಲ್ಸಲ್ಲಿ ಏನಿರುತ್ತೆ, ನಮಗೆ ಮೇಲ್ಗಡೆ ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುತ್ತೆ ಪಲ್ಸು. ಅಂದರೆ ಇಟ್ ಈಸ್ ಹ್ಯಾವಿಂಗ್ ಮಿನಿಮಮ್ ಟೈಮ್ ಡ್ಯೂರೇಷನ್, ಕಡಿಮೆ ಟೈಮ್ ಡ್ಯೂರೇಷನ್ ಅದರಲ್ಲಿ ಇರುತ್ತೆ. ಎ ಪಲ್ಸ್ ಥ್ರೂ ಎ ಗೇಟ್ ಟೇಕ್ಸ್ ಎ ಸರ್ಟೈನ್ ಅಮೌಂಟ್ ಆಫ್ ಟೈಮ್ ಟು ಪ್ರಾಪಗೇಟ್ ಫ್ರಮ್ ಇನ್ಪುಟ್ ಟು ಔಟ್ಪುಟ್. ನೀವೇನಾದರೂ ಇಲ್ಲಿ ಏನಾದರೂ ಒಂದು ಸಿಗ್ನಲ್ನ ಅಪ್ಲೈ ಮಾಡಿದ್ರೆ, ಎಲೆಕ್ಟ್ರಿಕಲ್ ಸಿಗ್ನಲ್ನ ಅಪ್ಲೈ ಮಾಡಿದ್ರೆ, ಇಲ್ಲಿಂದ ಈ ಸಿಗ್ನಲ್ ಇಲ್ಲಿಗೆ ಬರೋದಕ್ಕೆ ಎಷ್ಟೋ ಒಂದಿಷ್ಟು ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಇದರೊಳಗೆ ನಾವೇನು ಮಾಡಿರ್ತೀವಿ, ಇದರೊಳಗೆ ರೆಸಿಸ್ಟರು, ಟ್ರಾನ್ಸಿಸ್ಟರು, ಕೆಪಾಸಿಟರು ಅಥವಾ ಇನ್ಯಾವುದೋ ಎಲಿಮೆಂಟ್ಸ್ಗಳನ್ನ ಯೂಸ್ ಮಾಡಿರ್ತೀವಿ ಈ ಗೇಟ್ ಒಳಗಡೆಗೆ. ಸೊ ಇಲ್ಲಿ ಅಪ್ಲೈ ಮಾಡಿರೋ ಇನ್ಪುಟ್ಟು ಇಲ್ಲೆಲ್ಲ ಪ್ರಾಪಗೇಟ್ ಆಗಿ ಇಲ್ಲಿಗೆ ಬರೋದಕ್ಕೆ ಎಷ್ಟೋ ಒಂದಿಷ್ಟು ಅಮೌಂಟ್ ಆಫ್ ಟೈಮ್ ತೊಗೊಳುತ್ತೆ. ಸೊ ಎಷ್ಟು ಟೈಮ್ ತೊಗೊಳ್ತು ಇಲ್ಲಿ ಅಪ್ಲೈ ಮಾಡಿರೋ ಸಿಗ್ನಲ್ ಇಲ್ಲಿ ಔಟ್ಪುಟ್ಟಲ್ಲಿ ಬರೋದಕ್ಕೆ ಅನ್ನೋದನ್ನು ನಾವೇನಂತ ಹೇಳ್ತೀವಿ, ಪ್ರಾಪಗೇಷನ್ ಡಿಲೇ ಅಂತ ಹೇಳ್ತೀವಿ. ಸೊ ಪ್ರಾಪಗೇಷನ್ ಡಿಲೇ ವಿ ಕ್ಯಾನ್ ಡಿಫೈನ್ ಆ್ಯಸ್ ಎ ಪಲ್ಸ್ ಥ್ರೂ ಎ ಗೇಟ್. ನೀವೇನು ಇಲ್ಲಿ ಅಪ್ಲೈ ಮಾಡ್ತೀರಾ ಪಲ್ಸು, ಅದು ಥ್ರೂ ಎ ಗೇಟ್ ಟೇಕ್ ಸರ್ಟೈನ್ ಅಮೌಂಟ್ ಆಫ್ ಟೈಮ್, ಎಷ್ಟು ಅಮೌಂಟ್ ಆಫ್ ಟೈಮ್ ತೊಗೊಳುತ್ತೆ ಟು ಪ್ರಾಪಗೇಟ್ ಫ್ರಮ್ ಇನ್ಪುಟ್ ಟು ಔಟ್ಪುಟ್. ಇಲ್ಲಿ ಅಪ್ಲೈ ಮಾಡಿರೋ ಸಿಗ್ನಲ್ಲು ಇಲ್ಲಿಗೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಳ್ತು, ದಟ್ ಟೈಮ್ ಈಸ್ ಕಾಲ್ಡ್ ಆ್ಯಸ್ ಪ್ರಾಪಗೇಷನ್ ಡಿಲೇ. ಡಿಲೇ ಅಂತ ಅಂದ್ರೇನು, ಡಿಲೇ ಅಂತ ಅಂದರೆ ಟೈಮ್, ಎಷ್ಟು ಟೈಮ್ ತೊಗೊಂಡಿದೆ ಅಂತ ಅಂದ್ಬಿಟ್ಟು. ಪ್ರಾಪಗೇಷನ್ ಅಂತ ಅಂದ್ರೇನು, ಪ್ರಾಪಗೇಷನ್ ಅಂತಂದರೆ ಪ್ರಾಪಗೇಟ್ ಮೂವ್ ಆಗಬೇಕದು, ಅದನ್ನು ಪ್ರಾಪಗೇಷನ್ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಟೈಮ್ ತೊಗೊಳ್ತು, ದ ಡಿಲೇ ಆರ್ ದ ಟೈಮ್ ಈಸ್ ಕಾಲ್ಡ್ ಆ್ಯಸ್ ಪ್ರಾಪಗೇಷನ್ ಡಿಲೇ ಆರ್ ದ ಪ್ರಾಪಗೇಷನ್ ಟೈಮ್ ಅಂತ ಹೇಳ್ತೀವಿ. ದಿಸ್ ಟೈಮ್ ಇಂಟರ್ವಲ್ ಆಫ್ ಟೈಮ್ ಈಸ್ ನೌನ್ ಆ್ಯಸ್ ಪ್ರಾಪಗೇಷನ್ ಡಿಲೇ. ಇದನ್ನೇನಂತ ಹೇಳ್ತೀವಿ ನಾವು, ಪ್ರಾಪಗೇಷನ್ ಡಿಲೇ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ದಿಸ್ ಈಸ್ ದ ಸೆಕೆಂಡ್ ಡೆಫಿನೇಷನ್ or the second characteristic of digital IC. So the third definition or the third characteristic of the digital IC is the power dissipation. So what do you mean by power dissipation? We can define the power dissipation as the power dissipation of a logic gate is the power required by the gate to operate with 50% duty cycle at a specified frequency ಆ್ಯಂಡ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮಿಲಿವ್ಯಾಟ್ಸ್. ಏನು ಪವರ್ ಡೆಸಿಪೇಷನ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಗೇಟ್ ತೊಗೊಂಡಿದ್ದೀವಿ, ಇಲ್ಲಿ ನಾಟ್ ಗೇಟ್ ತೊಗೊಂಡಿದ್ದೀವಿ. ಇದರಲ್ಲಿ ಒಂದು ಇನ್ಪುಟ್ ಇದೆ, ಒಂದು ಔಟ್ಪುಟ್ ಇದೆ. ಸೊ ನಾಟ್ ಗೇಟಲ್ಲಿ ನೀವೇನು ಕೊಡ್ತೀರೋ ಅದ್ರ ಉಲ್ಟಾ ನಮಗೆ ಔಟ್ಪುಟ್ ಇಲ್ಲಿ ಬರಬೇಕು. ಇಲ್ಲಿ 0 ಕೊಟ್ಟರೆ ಇಲ್ಲಿ 1 ಬರುತ್ತೆ, ಇಲ್ಲಿ 1 ಕೊಟ್ಟರೆ ಇಲ್ಲಿ 0 ಬರುತ್ತೆ. ಸೊ ಪವರ್ ಡೆಸಿಪೇಷನ್ ಅಂತ ಅಂದ್ರೇನು, ನಮಗೆ ಯೂಶಲಿ ಯಾವುದೇ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳನ್ನ ತೊಗೊಂಡ್ರೆ ಅದರಲ್ಲಿ ನೀವು ಏನು ವೋಲ್ಟೇಜ್ ಆಪರೇಷನ್ ಆಗುವಾಗ ಸಮ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಹೀಟ್. ನಾವು ಮೊಬೈಲ್ ಫೋನ್ಗಳನ್ನ ಆಗಿರ್ಬೋದು ನೋಡಿರ್ಬೋದು, ಅಥವಾ ನಮ್ಮ ಯಾವುದೇ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಆಗಿರ್ಬೋದು, ನಮ್ಮ ಲ್ಯಾಪ್ಟಾಪು, ಡೆಸ್ಕ್ಟಾಪ್ಸು, ಯಾವುದೇ ಒಂದು ಡಿವೈಸ್ಗಳಾಗಿರ್ಬೋದು, ಸರ್ಟೆನ್ ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ, ಹೀಟಾಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಹೀಟಾಗಿ ಕನ್ವರ್ಟ್ ಆಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದ ಲಾಸ್ ಇರೋದ್ರಿಂದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಕಾಂಪೊನೆಂಟ್ಸ್ಗಳು ಸರ್ಟೆನ್ ಲಾಸ್ನ ಮಾಡೋದ್ರಿಂದ, ಸರ್ಟೆನ್ ಲಾಸನ್ನು ಹೊಂದಿರೋದ್ರಿಂದ ನಮಗೆ ಅಪ್ಲೈ ಮಾಡಿರೋ ಎಲೆಕ್ಟ್ರಿಕಲ್ ಸಿಗ್ನಲ್ ಅಷ್ಟು ಕೂಡ ನಮಗೆ ಯೂಸ್ಫುಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಲ್ಲ. ಸರ್ಟೆನ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇನ್ ಟು heat and that is called as power dissipation. ನಾವು ಯೂಶಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನ ಹೇಗೆ ಡಿಸೈನ್ ಮಾಡಬೇಕು, ದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆರ್ ದ ಎಲೆಕ್ಟ್ರಾನಿಕ್ ಡಿವೈಸ್ ಮಸ್ಟ್ ಕನ್ಸ್ಯೂಮ್ ಮಿನಿಮಮ್ ಅಮೌಂಟ್ ಆಫ್ ಪವರ್. ಸೊ ಕಡಿಮೆ ಅಮೌಂಟ್ ಆಫ್ ಎನರ್ಜಿ ಹೀಟಾಗಿ ಡೆಸಿಪೇಟ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಪವರ್ ಡೆಸಿಪೇಷನ್ನ, ಪವರ್ ಡೆಸಿಪೇಷನ್ ಆಫ್ ಎ ಲಾಜಿಕ್ ಸರ್ಕ್ಯೂಟ್ ಆರ್ ದ ಲಾಜಿಕ್ ಗೇಟ್ ಈಸ್ ದ ಪವರ್ ರಿಕ್ವೈರ್ಡ್ ಬೈ ದ ಗೇಟ್ ಟು ಆಪರೇಟ್ ವಿತ್ 50% ಡ್ಯೂಟಿ ಸೈಕಲ್. ಈ ಗೇಟ್ನ ಆಪ್ರೇಟ್ ಮಾಡೋದಕ್ಕೆ ಪವರ್ ರಿಕ್ವೈರ್ಡ್ ಬೈ ದ ಗೇಟ್, ಎಷ್ಟು ಪವರ್ ಬೇಕೋ ವಿತ್ 50% ಡ್ಯೂಟಿ ಸೈಕಲ್. 50% ಡ್ಯೂಟಿ ಸೈಕಲ್ ಇದ್ದು ಎಷ್ಟು ಪವರ್ ಬೇಕು ಇದನ್ನು ಆಪ್ರೇಟ್ ಮಾಡೋದಕ್ಕೆ, ಒಂದು ಸಮ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ, ಅದನ್ನು ನಾವೇನಂತ ಹೇಳ್ತೀವಿ, ಪವರ್ ಡೆಸಿಪೇಷನ್ ಅಂತ ಹೇಳ್ತೀವಿ. ಹಾಗಾದರೆ ವಾಟ್ ಯು ಮೀನ್ ಬೈ 50% ಡ್ಯೂಟಿ ಸೈಕಲ್? 50% ಡ್ಯೂಟಿ ಸೈಕಲ್ ಅಂತಂದ್ರೇನು, ನಾವಿಲ್ಲಿ ನೋಡಿರ್ಬೋದು ಎಡಗಡೆ ನಾವು ಏನು ತೋರಿಸಿದ್ದೀವಿ, ಕೆಲವೊಂದು ವೇವ್ ಫಾರ್ಮ್ಗಳನ್ನ ತೋರಿಸಿದ್ದೀವಿ. ಸೊ ಯೂಶಲಿ ಈ ಥರ ಟೈಪ್ ಆಫ್ ವೇವ್ ಫಾರ್ಮ್, ಸ್ಕ್ವೇರ್ ಟೈಪ್ ಆಫ್ ವೇವ್ ಫಾರ್ಮ್ ಅಂತ ಹೇಳ್ತೀವಿ ಇದನ್ನು ರೆಕ್ಟ್ಯಾಂಗ್ಯುಲರ್ ಟೈಪ್ ಆಫ್ ವೇವ್ ಫಾರ್ಮ್ಸ್ ಅಂತ ಹೇಳ್ತೀವಿ ಇವೆರಡನ್ನೂ ಕೂಡ. ಯಾಕಂದರೆ ಇದರಲ್ಲಿ ಏನಿದೆ, ನಮಗೆ ಈ ಟೈಮು ಮತ್ತು ಈ ಟೈಮು ಈಕ್ವಲ್ ಇದೆ, ಇದು ಮತ್ತು ಇದು ಈಕ್ವಲ್, ಅದಕ್ಕೆ ನಾವು ಅದನ್ನು ಸ್ಕ್ವಯರ್ ಅಂತ ಹೇಳ್ತೀವಿ. ಬಟ್ ಇದರಲ್ಲಿ ಏನಾಗಿದೆ, ಈ ಟೈಮೇ ಬೇರೆ ಇದೆ, ಈ ಟೈಮೇ ಬೇರೆ ಇದೆ. ಸೊ ಫಸ್ಟ್ ವೇವ್ ಫಾರ್ಮ್ ತೊಗೊಂಡ್ರೆ ಇದರಲ್ಲಿ ಏನಿದೆ, ಇದನ್ನು ಆನ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಕೆಳಗಡೆ 0 ಇದೆ, 0ಇಂದ ಹೈ ಸ್ಟೇಟ್, ಇದನ್ನು ಲೋ ಸ್ಟೇಟ್ ಅಂತ ಹೇಳ್ತೀವಿ. ಹೈ ಸ್ಟೇಟ್ ಆಗಿದೆ ಮತ್ತು ಅದು ಲೋ ಸ್ಟೇಟ್ ಆಗಿದೆ.
ಸೊ ಎಷ್ಟು ಡ್ಯೂರೇಷನ್ ಆಫ್ ಹೈ ಸ್ಟೇಟ್ ಇದೆ ಅದನ್ನು ನಾವೇನಂತ ಹೇಳ್ತೀವಿ, ಆನ್ ಸ್ಟೇಟ್ ಅಂತ ಹೇಳ್ತೀವಿ ಅಥವಾ ಆನ್ ಟೈಮ್ ಅಂತ ಹೇಳ್ತೀವಿ. ಅದೇ ಎಷ್ಟು ಡ್ಯೂರೇಷನ್ ನಮಗೆ ಆಫ್ ಟೈಮ್ ಇದೆ, ಕಡಿಮೆ ಲೋ ಆಗಿದೆ, ಹೈಯಿಂದ ಲೋ ಆಗಿದೆ, ಲೋನಲ್ಲೇ ಇದೆ, ಎಷ್ಟೋ ಒಂದಿಷ್ಟು ಡ್ಯೂರೇಷನ್ ಆಫ್ ಟೈಮ್ ಲೋ ಇದೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಆಫ್ ಸ್ಟೇಟ್ ಅಂತ ಹೇಳ್ತೀವಿ. ಆನ್ ಸ್ಟೇಟ್ ಇದೆ, ಆಫ್ ಸ್ಟೇಟ್ ಇದೆ. ಸೊ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ಒನ್ ಪೀರಿಯಡ್ ಅಂತ ಹೇಳ್ತೀವಿ, ಒನ್ ಟೈಮ್ ಪೀರಿಯಡ್. ಈ ಎಡ್ಜಿಂದ ಹಿಡಿದು ಇಲ್ಲಿಂದ ಹಿಡಿದ್ಬಿಟ್ಟು ರೈಸ್ ಆಗಿ ಒಂದಿಷ್ಟು ಟೈಮ್ ಹೈ ಇದ್ದು ಮತ್ತೆ ಫಾಲ್ ಆಗಿ ಸ್ವಲ್ಪ ಟೈಮ್ ಲೋ ಇದ್ದು ಎಲ್ಲಿವರೆಗೆ ಲೋ ಇರುತ್ತೆ. ಇದರಿಂದ ಏನಾಗುತ್ತೆ, ಮತ್ತೆ ಹೈ ಆಗುತ್ತೆ. ಸೊ ಈ ನೆಕ್ಸ್ಟ್ ವೇವ್ ಫಾರ್ಮ್ ಏನಿದೆ ದಟ್ ಈಸ್ ನಥಿಂಗ್ ಬಟ್ ದ ಸೇಮ್ ವೇವ್ ಫಾರ್ಮ್ ಯು ಆರ್ ಹ್ಯಾವಿಂಗ್. ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದ್ರೆ ಸೇಮ್ ವೇವ್ ಫಾರ್ಮ್ ಬರುತ್ತೆ. ಇಟ್ ಈಸ್ ಜಸ್ಟ್ ಎ ರೆಪ್ಲಿಕಾ. ಸೊ ದ ಸೆಕೆಂಡ್, ದಿಸ್ ಈಸ್ ಕಾಲ್ಡ್ ಆಸ್ ಒನ್ ಸೈಕಲ್. ಸೊ ದ ಸೆಕೆಂಡ್ ಸೈಕಲ್ ಈಸ್ ಎ ಕಾಪಿ ಆಫ್ ದ ಫಸ್ಟ್ ಸೈಕಲ್ ಆ್ಯಂಡ್ ದ ಥರ್ಡ್ ಸೈಕಲ್ ಈಸ್ ದ ಕಾಪಿ ಆಫ್ ಎ ಫಸ್ಟ್ ಸೈಕಲ್. ಸೊ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ಒನ್ ಸೈಕಲ್ ಅಂತ ಹೇಳ್ತೀವಿ ಇದನ್ನು, ಒನ್ ಸೈಕಲ್. ಸೊ ಇದನ್ನು ಟೋಟಲ್ ಟಿ, ಕ್ಯಾಪಿಟಲ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ನಾವೇನು ಬರಿಬೋದು, ಕ್ಯಾಪಿಟಲ್ ಟಿ ಅಂತ ಬರಿಬೋದು. ಇದರಲ್ಲಿ ಎರಡು ಟೈಮ್ ಇರುತ್ತೆ. ಕ್ಯಾಪಿಟಲ್ ಟಿ ಅಂದರೆ ಟೋಟಲ್ ಟೈಮ್ ಅಥವಾ ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಮಾಡ್ಬೋದು ನಾವು, ಆನ್ ಟೈಮ್ ಇದೆ ಇಷ್ಟು ಮತ್ತು ಇಷ್ಟು ಆಫ್ ಟೈಮ್ ಇದೆ. ಸೊ ಟೋಟಲ್ ಟೈಮ್ ನಮಗೆ ಎಷ್ಟಾಯಿತು, ಆನ್ ಟೈಮ್ ಪ್ಲಸ್ ಆಫ್ ಟೈಮ್, ಇದನ್ನು ಮತ್ತು ಇದನ್ನು ಕೂಡಿದ್ರೆ ಎಷ್ಟು ಬರುತ್ತೆ, ಟೋಟಲ್ ಟೈಮ್ ನಮಗೆ ಸಿಗುತ್ತೆ. ಆನ್ ಟೈಮ್ ಪ್ಲಸ್ ಆಫ್ ಟೈಮ್ ಇಸ್ ಕಾಲ್ಡ್ ಆಸ್ ಟೋಟಲ್ ಟೈಮ್. ಸೊ ನಮಗಿಲ್ಲಿ 50% ಡ್ಯೂಟಿ ಸೈಕಲ್ ವೇವ್ ಫಾರ್ಮಲ್ಲಿ ಏನಿದೆ, ಆನ್ ಟೈಮ್ ಮತ್ತು ಆಫ್ ಟೈಮ್ ಎರಡು ಕೂಡ ಈಕ್ವಲ್ ಇದೆ. ಆನ್ ಟೈಮ್ 1 ಮಿಲಿ ಸೆಕೆಂಡ್ ಇದೆ ಅಂತಂದರೆ ಆಫ್ ಟೈಮ್ ಕೂಡ ಅಷ್ಟೇ ಇರುತ್ತೆ. ಸೊ ಇದನ್ನು ಏನಂತ ಹೇಳ್ತೀವಿ ನಾವು, 50 ಮಿಲಿ ಸೆಕೆಂಡ್ಸ್ ಅಂತ ಹೇಳ್ತೀವಿ. 50% ಡ್ಯೂಟಿ ಸೈಕಲ್ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಆನ್ ಟೈಮ್ ಮತ್ತು ಆಫ್ ಟೈಮ್ ಈಕ್ವಲ್ ಇದ್ದರೆ. ಸೊ ಡ್ಯೂಟಿ ಸೈಕಲ್ ಅಂತಂದ್ರೇನು, ಟೋಟಲ್ ಟೈಮ್ ಪೀರಿಯಡಲ್ಲಿ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ಟೋಟಲ್ ಟೈಮ್ ಪೀರಿಯಡ್. ಈ ಟೋಟಲ್ ಟೈಮ್ ಪೀರಿಯಡಲ್ಲಿ ಎಷ್ಟು ಟೈಮ್ ಪೀರಿಯಡು ನಮ್ಮ ಸಿಗ್ನಲ್ ಆನ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಟೈಮ್ ಪೀರಿಯಡು, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ 1 ಸೆಕೆಂಡ್ ಇತ್ತು ಅಂತಂದರೆ ಅರ್ಧ ಆನ್ ಆಗಿದೆ, ಅಂದರೆ 0.5 ಸೆಕೆಂಡ್ಸ್ ಆನ್ ಇದೆ, 0.5 ಸೆಕೆಂಡ್ಸ್ ಆಫ್ ಇದೆ. ಸೊ ಅದಕ್ಕೆ ನಾವೇನಂತೀವಿ, ಒನ್ ಟೋಟಲ್ ಟೈಮ್ ಪೀರಿಯಡಲ್ಲಿ 0.5 ಸೆಕೆಂಡ್ಸ್ ಅಷ್ಟು ಆನ್ ಇದೆ. ಸೊ ದಟ್ಸ್ ವೈ ವಿ ಕಾಲ್ ದಿಸ್ ಆಸ್ 50% ಡ್ಯೂಟಿ ಸೈಕಲ್, ಎಕ್ಸಾಕ್ಟ್ಲಿ ಅರ್ಧ. ಸೆಕೆಂಡ್ ವೇವ್ ಫಾರ್ಮ್ ನೋಡಿದ್ರೆ ಏನಾಗುತ್ತೆ, ಟೋಟಲ್ ಟೈಮ್ ಪೀರಿಯಡ್ ಸೇಮ್ ಇದೆ, ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಟೈಮ್ ಪೀರಿಯಡ್ ಸೇಮ್ ಇದೆ. ನೋಡಿ ಇಲ್ಲಿಂದ ಡಾಟೆಡ್ ಲೈನ್ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಸೇಮ್ ಇದೆ. ಸೊ ಟೈಮ್ ಪೀರಿಯಡ್ ಸೇಮ್ ಆಯ್ತು ಇಲ್ಲಿಗೆ. ಬಟ್ ಇಲ್ಲೇನಾಗಿದೆ, ಆನ್ ಟೈಮ್ ನಮಗೇನಾಗಿದೆ, ಜಾಸ್ತಿ ಆಗಿದೆ, ಆಫ್ ಟೈಮ್ ಕಡಿಮೆ ಆಗಿದೆ. ಸೊ ಟೋಟಲ್ ಟೈಮಲ್ಲಿ ಆನ್ ಟೈಮ್ 75% ಅಷ್ಟಿದೆ, ಆಫ್ ಟೈಮ್ 25% ಅಷ್ಟಿದೆ. ಅಂದ್ರೇನು, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 1 ಸೆಕೆಂಡ್ ಇದ್ದರೆ 0.75 ಸೆಕೆಂಡ್ಸ್ ಅಷ್ಟು ಆನ್ ಇದೆ, 0.25 ಸೆಕೆಂಡ್ಸ್ ಅಷ್ಟು ಆಫ್ ಇದೆ ಅಂತ ಅಂದ್ಬಿಟ್ಟು. ಅಂದರೆ ಜಾಸ್ತಿ ಟೈಮ್ ಆನ್ ಇದೆ, ಕಡಿಮೆ ಟೈಮ್ ಆಫ್ ಇದೆ. ಸೊ ಡ್ಯೂಟಿ ಸೈಕಲ್ ಅಂದ್ರೇನು, ಟೋಟಲ್ ಟೈಮಲ್ಲಿ ಎಷ್ಟು ಟೈಮ್ ಆನ್ ಇದೆ ಅಂತ ಅಂದ್ಬಿಟ್ಟು. ಸೊ 75% ಅಷ್ಟು ಆನ್ ಇದೆ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು, 75% ಡ್ಯೂಟಿ ಸೈಕಲ್ ಸಿಗ್ನಲ್ ಅಂತ ಹೇಳ್ತೀವಿ. ಅದೇ ರೀತಿ ಥರ್ಡ್ ಸಿಗ್ನಲ್ ನಾವು ತೊಗೊಂಡ್ರೆ ಇದರಲ್ಲಿ ಏನಿದೆ, ಇದಿಷ್ಟು ಟೋಟಲ್ ಟೈಮ್ ಪೀರಿಯಡ್ ಇಲ್ಲಿಂದ ಇಲ್ಲಿವರೆಗೆ, ಈ ಎಡ್ಜಿಂದ ಹಿಡಿದು ರೈಸಿಂಗ್ ಎಡ್ಜಿಂದ ಹಿಡಿದು ಈ ರೈಸಿಂಗ್ ಎಡ್ಜ್ವರೆಗೆ, ಇದು ರೈಸಿಂಗ್ ಎಡ್ಜ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಏನಿದೆ ಅದು ಟೋಟಲ್ ಟೈಮ್. ಅದರಲ್ಲಿ ಆನ್ ಟೈಮ್ ಎಷ್ಟಿದೆ, ನಮಗೆ ಓನ್ಲಿ 25% ಮಾತ್ರ ಆನ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 1 ಸೆಕೆಂಡ್ ಇದ್ದರೆ 0.25 ಸೆಕೆಂಡ್ಸ್ ಆನ್ ಇದೆ, 0.75 ಸೆಕೆಂಡ್ಸ್ ಅಷ್ಟು ಆಫ್ ಇದೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಇದನ್ನು 25% ಡ್ಯೂಟಿ ಸೈಕಲ್ ವೇವ್ ಫಾರ್ಮ್ ಅಂತ ಹೇಳ್ತೀವಿ. ಬಟ್ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಬೇರೆ ಬೇರೆ ಟೈಪ್ ಆಫ್ ಡ್ಯೂಟಿ, ಫುಲ್ ಟೈಮ್ ಆನ್ ಇತ್ತು, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿವರೆಗೂ ಆನೇ ಇತ್ತು, ಅವಾಗ ಏನು ಹೇಳ್ತೀವಿ ನಾವು, 100% ಡ್ಯೂಟಿ ಸೈಕಲ್, ಆಫ್ ಟೈಮ್ ಇಲ್ಲ, ದೇರ್ ಈಸ್ ನೋ ಆಫ್ ಟೈಮ್. ಸೊ ಇಟ್ ಈಸ್ 100% ಡ್ಯೂಟಿ ಸೈಕಲ್ ಸಿಗ್ನಲ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಇದನ್ನು. ಸೊ ಇದರಲ್ಲಿ ನಮಗೆ ಏನಾಗುತ್ತೆ, ಯಾಕೆ ನಾವು ಇದು ಬೇರೆ ಬೇರೆ ಸಿಗ್ನಲ್ ಬರ್ತೀವಿ, ಬಿಕಾಸ್ ಪವರ್ ಡೆಸಿಪೇಷನ್ ಈಸ್ ವಾಟ್, ಇಟ್ ಈಸ್ ದ ಪವರ್ ರಿಕ್ವೈರ್ಡ್ ಬೈ ದ ಗೇಟ್ ಟು ಆಪರೇಟ್ ವಿತ್ 50% ಡ್ಯೂಟಿ ಸೈಕಲ್. ಈ ಗೇಟ್ ಆಪರೇಟ್ ಆಗೋದಕ್ಕೆ 50% ಡ್ಯೂಟಿ ಸೈಕಲ್ ಸಿಗ್ನಲಲ್ಲಿ ಆಪರೇಟ್ ಆಗೋದಕ್ಕೆ ಏನು ಬೇಕು, ದಟ್ ಈಸ್ ಕಾಲ್ಡ್ ಆಸ್ ಪವರ್ ಡೆಸಿಪೇಷನ್. ಓಕೆ, ಪವರ್ ಡೆಸಿಪೇಷನ್ ಆಫ್ ಎ ಲಾಜಿಕ್ ಗೇಟ್ ಈಸ್ ದ ಪವರ್ ರಿಕ್ವೈರ್ಡ್ ಬೈ ದ ಗೇಟ್. 50% ಡ್ಯೂಟಿ ಸೈಕಲ್ ಸಿಗ್ನಲಲ್ಲಿ ಆಪ್ರೇಟ್ ಮಾಡೋದಕ್ಕೆ ಎಷ್ಟು ಪವರ್ ಬೇಕೋ ಈ ಗೇಟಿಗೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನಲ್ಲಿ. ಇದನ್ನು ಟೈಮ್ ಅಂತ ಹೇಳಿದೆ, ಇದನ್ನು ಇನ್ವರ್ಸ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ಫ್ರೀಕ್ವೆನ್ಸಿ ಬರುತ್ತೆ. 1/t ಮಾಡಿದ್ರೆ ಇಲ್ಲಿಂದ ಎಲ್ಲರಿಗೆ ಒಂದು ಟೋಟಲ್ ಟೈಮ್ ಇದೆ, ಕ್ಯಾಪಿಟಲ್ ಟಿ ಅಂತ ಬರ್ತೀವಿ. 1/t ಮಾಡಿದ್ರೆ ಏನು ಬರುತ್ತೆ, ನಮಗೆ ಫ್ರೀಕ್ವೆನ್ಸಿ ಸಿಗುತ್ತೆ, ಎಫ್ ಸಿಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನಲ್ಲಿ ಆಪರೇಟ್ ಆಗೋದಕ್ಕೆ ವಿತ್ 50% ಡ್ಯೂಟಿ ಸೈಕಲ್ ಸಿಗ್ನಲ್ ಇದ್ದು ಎಷ್ಟು ಪವರ್ ಬೇಕಿದಕ್ಕೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಪವರ್ ಡೆಸಿಪೇಷನ್ ಆಫ್ ದಿ ಲಾಜಿಕ್ ಗೇಟ್, ಅರ್ಧ ಐ ಸಿ. ಯೂಶಲಿ ಐ ಸಿನಲ್ಲಿ ಪವರ್ ಡೆಸಿಪೇಷನ್ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಸೊ ಯೂಶಲಿ ಇಟ್ ಈಸ್ ಡಿನೋಟೆಡ್ ಇನ್ ಟರ್ಮ್ಸ್ ಆಫ್ ಮಿಲಿ ವ್ಯಾಟ್ಸ್. ವ್ಯಾಟ್ ಈಸ್ ದ ಯೂನಿಟ್ ಆಫ್ ಪವರ್. ಮಿಲಿ, ದ ಸಫಿಕ್ಸ್ ಮಿಲಿ ಇಂಡಿಕೇಟ್ಸ್ ಇಟ್ ಈಸ್ 10⁻³ 1 ಮಿಲಿ ಅಂತ ಅಂದರೆ 10⁻³ ಸೊ 1 ಮಿಲಿ ವ್ಯಾಟ್ ಈಸ್ ನಥಿಂಗ್ ಬಟ್ 10⁻³ ವ್ಯಾಟ್ಸ್. ಯೂಶಲಿ ನಾವು ಐ ಸಿನಲ್ಲಿ ಡಿಜಿಟಲ್ ಲಾಜಿಕ್ ಗೇಟ್ಸಲ್ಲಿ ಅಥವಾ ಡಿಜಿಟಲ್ ಐ ಸಿಸಲ್ಲಿ ಪವರ್ ಡೆಸಿಪೇಷನ್ನ ಮಿಲಿ ವ್ಯಾಟ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, so we will be having another definition of power dissipation. It is also defined as the amount of energy converted into heat during its operation.
ಇದು ಅನದರ್ ಡೆಫಿನೇಷನ್. ಆ ಡೆಫಿನೇಷನ್ ಅದು ನೀವು ಯೂಸ್ ಮಾಡ್ಕೋಬೋದು ಅಥವಾ ಈ ಡೆಫಿನೇಷನ್ ಅದು ನಾವು ಬರಿಬೋದು. ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆ್ಯಸ್ ದ ಅಮೌಂಟ್ ಆಫ್ ಎನರ್ಜಿ ಕನ್ವರ್ಟೆಡ್ ಇನ್ ಟು ಹೀಟ್ ಡ್ಯೂರಿಂಗ್ ಇಟ್ಸ್ ಆಪರೇಷನ್. ಆ ಗೇಟ್ ಆಪರೇಟ್ ಆಗುವಾಗ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಹೀಟ್ ಆಗಿ ಕನ್ವರ್ಟ್ ಆಯಿತು ಅಂತ ಅಂದ್ಬಿಟ್ಟು, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪವರ್ ಡೆಸಿಪೇಷನ್. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಪವರ್ ಡೆಸಿಪೇಷನ್ ಅಂತ ಅಂದ್ರೇನು. ನಾವು ಯಾವುದೇ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನ ಆಪರೇಟ್ ಮಾಡುವಾಗ ಯಾವುದೋ ಸರ್ಟೇನ್ ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನಮ್ಗೆ ಯೂಸ್ ಇಲ್ಲ, ವೇಸ್ಟ್ ಟೈಪ್, ಅದು ವೇಸ್ಟ್ ಟೈಪ್ ಆಫ್ ಎನರ್ಜಿ ಲಾಸ್ ಥರ ಅದು. ಸೊ ಅದು ನಾವೇನು ಹೇಳ್ತೀವಿ, ಪವರ್ ಡೆಸಿಪೇಷನ್ ಅಂತ ಹೇಳ್ತೀವಿ. ಸೊ ಸೇಮ್ ಡೆಫಿನೇಷನ್ ಇಲ್ಲಿ ಬರ್ತೀವಿ, ಅಮೌಂಟ್ ಆಫ್ ಎನರ್ಜಿ ಕನ್ವರ್ಟೆಡ್ ಇನ್ ಟು ಹೀಟ್ ಡ್ಯೂರಿಂಗ್ ಇಟ್ಸ್ ಆಪರೇಷನ್. ಆಪರೇಟ್ ಮಾಡುವಾಗ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಹೀಟ್ ಆಗಿ ಕನ್ವರ್ಟ್ ಆಯಿತು ಅಂತ ಅಂದ್ಬಿಟ್ಟು. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಒನ್ ಈಕ್ವೇಷನ್ ಫಾರ್ ದಟ್ ಈಸ್ ಕಾಲ್ಡ್ ಆಸ್ ಪಿ ಈಸ್ ಈಕ್ವಲ್ ಟು ವಿ ಸಿ ಸಿ ಇಂಟು ಐ ಸಿ. ಸೊ ಪಿ ಅಂತಂದರೆ ಏನಿಲ್ಲಿ, ಪಿ ಸ್ಟ್ಯಾಂಡ್ಸ್ ಫಾರ್ ದ ಪವರ್ ಡೆಸಿಪೇಷನ್, ಎಷ್ಟು ಪವರ್ ಡೆಸಿಪೇಟ್ ಆಗಿದೆ ಅಂತ ಅಂದ್ಬಿಟ್ಟು. ವಿ ಸಿ ಸಿ ಇಂಟು ಐ ಸಿ. ವಿ ಸಿ ಸಿ ಅಂತ ಅಂದರೆ, ವಿ ಸಿ ಸಿ ಮತ್ತು ಐ ಸಿ ಅಂತ ಅಂದರೆ ನಾವು ಟ್ರಾನ್ಸಿಸ್ಟರ್ಲೇ ಯೂಶ್ವಲಿ ನೋಡಿರ್ಬೋದು, ಕಲೆಕ್ಟರ್ ವೋಲ್ಟೇಜ್ ಅಂತ ಹೇಳ್ತೀವಿ ವಿ ಸಿ ಸಿನ. ಅಂದರೆ ಕರೆಂಟ್ನ ಕಲೆಕ್ಟರ್ ಕರೆಂಟ್ ಅಂತ ಹೇಳ್ತೀವಿ, ಅಟ್ ಸ್ಯಾಚುರೇಷನಲ್ಲಿ ಅಂತ ಯೂಶ್ವಲಿ ಇದನ್ನು ಡಿಫೈನ್ ಮಾಡ್ತೀವಿ. ಸೊ ವೋಲ್ಟೇಜ್ ಮಲ್ಟಿಪ್ಲೈಡ್ ಬೈ ಕರೆಂಟ್, ಇಟ್ ಗಿವ್ಸ್ ದ ಪವರ್, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಪವರ್ ಡೆಸಿಪೇಷನ್. ಸೊ ಪಿ ಈಸ್ ಈಕ್ವಲ್ ಟು ವಿ ಸಿ ಸಿ ಇಂಟು ಐ ಸಿ. ಈ ಈಕ್ವೇಷನ್ ನಾವು ಯೂಸ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಆಫ್ ಎನರ್ಜಿ ಪವರ್ ಅಂದರೆ ಹೀಟ್ ಆಗಿ ಕನ್ವರ್ಟ್ ಆಯಿತು ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ಸೊ ಪಿ ಈಸ್ ಈಕ್ವಲ್ ಟು ವಿ ಸಿ ಸಿ ಇಂಟು ಐ ಸಿ. ದಿಸ್ ಇಸ್ ದ ಅನದರ್ ಡೆಫಿನೇಷನ್ ಆಫ್ ಪವರ್ ಡೆಸಿಪೇಷನ್. So we shall conclude now. Summary of this session. In this session we learnt the definition of IC logic families and the definition of threshold voltage, propagation delay and the power dissipation. So this is the summary of this session. ಏನೇನು ಕಲ್ತಿದ್ದೀವಿ, IC logic family definition ಕಲ್ತಿದ್ದೀವಿ, threshold voltage, propagation delay ಮತ್ತು power dissipation ನ ಡೆಫಿನೇಷನ್ಗಳನ್ನ ಕಲ್ತಿದ್ದೀವಿ. Now we shall see some of the multiple choice questions. So the first question, full form of IC is A. internal circuit, B. integrated circuit, C. inside channel and D. none of the above. Full form of IC ಅಂತಂದರೆ I ಮತ್ತು C ನ ಫುಲ್ ಫಾರ್ಮ್ ಏನು ಅಂತ ಅಂದ್ಬಿಟ್ಟು, IC, what is I stands for and what is C stands for. So the correct answer is, it is integrated circuit. Answer B. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಇಟ್ ಈಸ್ ದ ಇಂಟಗ್ರೇಟೆಡ್ ಸರ್ಕ್ಯೂಟ್. ಇಂಟಗ್ರೇಷನ್ ಅಂತ ಅಂದ್ರೇನು, ಸಮೇಷನ್ ಅಂತ ಅಂದ್ಬಿಟ್ಟು. ಸೊ ನಾವೆಲ್ಲ ಕಾಂಪೊನೆಂಟ್ನ ಏನು ಮಾಡ್ತೀವಿ, ಸಮ್ ಮಾಡ್ತೀವಿ. ಸಮ್ ಅಂತ ಅಂದರೆ ಆ್ಯಕ್ಚುಲಿ ಅಡಿಷನ್ ಅಲ್ಲ, ಒಂದೇ ಐ ಸಿ ಒಳಗಡೆಗೆ ಎಲ್ಲ ಕಾಂಪೊನೆಂಟ್ಗಳನ್ನ ಇನ್ಸರ್ಟ್ ಮಾಡ್ತೀವಿ ಅಥವಾ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇಂಟಗ್ರೇಷನ್ ಆಫ್ ದಿ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಇಂಟಗ್ರೇಟೆಡ್ ಸರ್ಕ್ಯೂಟನ್ನು ನಾವು ಇಂಟಗ್ರೇಟ್ ಮಾಡಿದ್ದೀವಿ, ಒಂದೇ ಐ ಸಿ ಒಳಗೆ ಬರಂಗೆ ಮಾಡಿದ್ದೀವಿ. ಸೊ ವಿ ಕಾಲ್ ದಿಸ್ ಆಸ್ ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಇದರಲ್ಲಿ. ಸೆಕೆಂಡ್ ಕ್ವಶನ್, the threshold voltage is defined as that voltage at the input of a gate which causes change in the input voltage, change in the output voltage, both, none. Threshold voltage is defined as that voltage at the input of a gate which causes, ಏನು ಮಾಡುತ್ತದು, threshold voltage ಅಂದರೆ ಇನ್ಪುಟ್ ವೋಲ್ಟೇಜ್ ಗೇಟಿಗೆ, which causes change in the output voltage. So the correct answer is option B. ಔಟ್ಪುಟ್ ವೋಲ್ಟೇಜ್ನ ಚೇಂಜ್ ಮಾಡೋದಕ್ಕೆ ಎಷ್ಟು ಇನ್ಪುಟ್ ವೋಲ್ಟೇಜ್ ಬೇಕು, ದಟ್ ಈಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್ ವೋಲ್ಟೇಜ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಚೇಂಜ್ ಇನ್ ದ ಔಟ್ಪುಟ್ ವೋಲ್ಟೇಜ್. ಥರ್ಡ್ ಕ್ವಶನ್, ಟೈಮ್ ಟೇಕನ್ ಬೈ ದ ಪಲ್ಸ್ ಟು ಪ್ರಾಪಗೇಟ್ ಫ್ರಮ್ ಇನ್ಪುಟ್ ಟು ಔಟ್ಪುಟ್ ಇನ್ ಎ ಗೇಟ್ ಈಸ್ ಕಾಲ್ಡ್. ಆಪ್ಷನ್ ಎ ಪ್ರಾಪಗೇಷನ್ ಡಿಲೇ, ಆಪ್ಷನ್ ಬಿ ಪ್ರಾಡಕ್ಟ್ ಡಿಲೇ, ಆಪ್ಷನ್ ಸಿ ಪವರ್ ಡಿಲೇ, ಆಪ್ಷನ್ ಡಿ ಟ್ರಾನ್ಸಿಯಂಟ್ ಡಿಲೇ. ಟೈಮ್ ಟೇಕನ್ ಬೈ ದ ಪಲ್ಸ್ ಟು ಪ್ರಾಪಗೇಟ್ ಫ್ರಮ್ ಇನ್ಪುಟ್ ಟು ಔಟ್ಪುಟ್ ಇನ್ ಎ ಗೇಟ್. ಎಷ್ಟು ಟೈಮ್ ಬೇಕು ಇನ್ಪುಟ್ಟಿಂದ ಪಲ್ಸ್ ಇನ್ಪುಟ್ಟಿಂದ ಔಟ್ಪುಟ್ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕು, ಅದನ್ನೇನಂತ ಹೇಳ್ತೀವಿ ನಾವು, ಪ್ರಾಪಗೇಷನ್ ಡಿಲೇ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಪ್ರಾಪಗೇಷನ್ ಡಿಲೇ. ಪ್ರಾಪಗೇಷನ್ ಡಿಲೇ ಈಸ್ ದ ಅಮೌಂಟ್ ಆಫ್ ಟೈಮ್ ಟೇಕನ್ ಬೈ ದ ಪಲ್ಸ್ ಟು ಪ್ರಾಪಗೇಟ್ ಫ್ರಮ್ ಇನ್ಪುಟ್ ಟು ಔಟ್ಪುಟ್ ಇನ್ ಎ ಗೇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. The power dissipation of a logic gate is the power required by the gate to operate with dash duty cycle. Power dissipation of a logic gate is the power required by the gate. ಎಷ್ಟು ಪವರ್ ಬೇಕು ಟು ಆಪರೇಟ್ ವಿತ್ ಎಷ್ಟು ಡ್ಯೂಟಿ ಸೈಕಲ್ ಆಪರೇಟ್ ಮಾಡಿದ್ರೆ, 25%, 75%, 50% ಆ್ಯಂಡ್ 100%. ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ದ 50% ಡ್ಯೂಟಿ ಸೈಕಲಲ್ಲಿ ಆಪ್ರೇಟ್ ಮಾಡಿದಾಗ ಎಷ್ಟು ಪವರ್ ಬೇಕು ಆಪರೇಟ್ ಮಾಡೋದಕ್ಕೆ, ದಟ್ ಈಸ್ ಕಾಲ್ಡ್ ಆಸ್ ಪವರ್ ಡೆಸಿಪೇಷನ್ ಅಂತ ಹೇಳ್ತೀವಿ. ಪವರ್ ರಿಕ್ವೈರ್ಡ್ ಅಂದರೆ ಎಷ್ಟು ಪವರ್ ಬೇಕು
50% ಡ್ಯೂಟಿ ಸೈಕಲ್ ಸಿಗ್ನಲ್ ಜೊತೆ ಆಪ್ರೇಟ್ ಮಾಡೋದಕ್ಕೆ ಎಷ್ಟು ಪವರ್ ಬೇಕು, ದಟ್ ಈಸ್ ಕಾಲ್ಡ್ ಆಸ್ ಪವರ್ ಡೆಸಿಪೇಷನ್. ಆ್ಯಂಡ್ ದ ಲಾಸ್ಟ್ ಕ್ವಶನ್, ದ ಪವರ್ ಡೆಸಿಪೇಷನ್ ಆಫ್ ಎ ಲಾಜಿಕ್ ಗೇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮಿಲಿವ್ಯಾಟ್, ನ್ಯಾನೋವ್ಯಾಟ್, ಮೆಗಾವ್ಯಾಟ್, ಗಿಗಾವ್ಯಾಟ್. ಸೊ ಲಾಜಿಕ್ ಗೇಟಲ್ಲಿ ಪವರ್ ಡೆಸಿಪೇಷನ್ ಯೂಶಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಎ, ದಟ್ ಈಸ್ milliwatt. 1 milli is equal to 10 to the power of -3. 1 nano is equal to 10 to the power of -9. 1 mega is equal to 10 to the power of +6, and 1 giga is equal to 10 to the power of +9. So the correct answer is option A. Option A is the correct answer. So it is represented in terms of milliwatts. Okay. Thank you. This is the end of the session. Thank you one and all.